ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಉಳಿದಿರ್ತಕ್ಕಂಥ ದೋಸೆ ಹಿಟ್ಟಿನಲ್ಲಿ ಈ ರೀತಿ ಫ್ಲಫಿಯಾಗಿರ್ತಕ್ಕಂಥ ಹತ್ತಿಯಷ್ಟೇ ಮೃದುವಾಗಿರ್ತಕ್ಕಂಥ ಒಂದು ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಕೆಲವೊಂದು ಸರಿ ದೋಸೆ ಮಾಡಿರ್ತೀವಿ, ಆದರೆ ಅದೇ ದೋಸೆನ ನಾವು ಪದೇ ಪದೇ ತಿನ್ನಲಿಕ್ಕೆ ಬೇಜಾರಾಗುತ್ತೆ. ಅಂಥ ಒಂದು ಟೈಮಲ್ಲಿ ಈ ಒಂದು ದೋಸೆ ಹಿಟ್ಟಿನಿಂದನೇ ನಾವು ಇಡ್ಲಿನ ಮಾಡ್ಕೊಳ್ಬೋದು. ನಾರ್ಮಲಾಗಿ ಇಡ್ಲಿ ಮಾಡಿರ್ತಾರೆ, ಆದರೆ ಹೇಳ್ತಕ್ಕಂಥ ಒಂದು ಸ್ಟೆಪ್ನ ಫಾಲೋ ಮಾಡೋದ್ರಿಂದ ಇಡ್ಲಿ ಕರೆಕ್ಟಾಗಿ, ಅಂದರೆ ನಮಗೆ ಇಡ್ಲಿ ಹಿಟ್ಟಿಂದ ರೆಡಿ ಮಾಡಿರ್ತಕ್ಕಂಥ ಇಡ್ಲಿ ಅಷ್ಟೇ ಕರೆಕ್ಟಾಗಿರ್ತಕ್ಕಂಥ ಇಡ್ಲಿನ ನಾವು ಮಾಡ್ಕೊಳ್ಬೋದು. ನೋಡಿ, ಇವಾಗ ನೋಡ್ತಿದ್ದೀರಿ ಇಷ್ಟು ತಿಳಿಯಾಗಿದೆ ಇಡ್ಲಿ, ಅಂದರೆ ದೋಸೆ ಹಿಟ್ಟು. ಈ ಒಂದು ದೋಸೆ ಹಿಟ್ಟಿಂದ ನಾವು ಇಡ್ಲಿನ ಹಾಕ್ಕೊಳಕ್ಕಾಗೋದಿಲ್ಲ, ಹಾಗಂತ ಗಟ್ಟಿ ಕೂಡ ಮಾಡೋಕ್ಕಾಗೋದಿಲ್ಲ ನಾವು ದೋಸೆ ಹಿಟ್ಟನ್ನ, ಯಾಕಂದರೆ ನಾವು ದೋಸೆ ಹಾಕುವಾಗ ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ತಿಳಿಯಾಗಿರ್ತಕ್ಕಂಥ ದೋಸೆ ಹಿಟ್ಟಿನಿಂದ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೇಜರ್ಮೆಂಟಿಗೋಸ್ಕರ ನಾನಿಲ್ಲಿ 1 ಬೌಲಿಂದ 1 ಬೌಲ್ ಆಗುವಷ್ಟು ದೋಸೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, 1 ಬೌಲ್ ಆಗುವಷ್ಟು ಅಥವಾ 1 ಕಪ್ ಆಗುವಷ್ಟು ದೋಸೆ ಹಿಟ್ಟನ್ನು ರೆಡಿ ಮಾಡಿಟ್ಟಿರ್ತಕ್ಕಂಥ ದೋಸೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಒಂದು ಕಪ್ಪಿಂದ ಅಥವಾ ಅದೇ ಒಂದು ಬೌಲಿಂದ ಅರ್ಧ ಬೌಲ್ ಆಗುವಷ್ಟು ಇಡ್ಲಿ ರವೆ ಹಾಕ್ಕೊಳ್ತಿದ್ದೀನಿ. ಇದು ಇಡ್ಲಿ ರವೆ ಅಂಗಡಿಯಲ್ಲಿ ಕೂಡ ಸಿಗುತ್ತೆ. ಅಕಸ್ಮಾತ್ ಇದು ಇಲ್ಲ ಅಂತಂದರೆ ಚಿರೋಟಿ ರವೆ ಅಥವಾ ಅಕ್ಕಿ ತರಿ ಕೂಡ ಬಳಸ್ಕೊಳ್ಬೋದು. ಇವಾಗ ಇದನ್ನು ದೋಸೆ ಹಿಟ್ಟಿಗೆ ಸೇರಿಸ್ಕೊಳ್ತಿದ್ದೀನಿ, ಅಂದರೆ ಇಡ್ಲಿ ರವೆನ ದೋಸೆ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಒಂದು ಅರ್ಧ ಬೌಲಾದರೂ ನೀವು ಇಡ್ಲಿ ರವೆ ತೊಗೊಳ್ಬೇಕು. ತೊಗೊಂಡಿರ್ತಕ್ಕಂಥ ಇಡ್ಲಿ ರವೆನ ದೋಸೆ ಹಿಟ್ಟಿಗೆ ಸೇರಿಸ್ಕೊಂಡಾದಮೇಲೆ ಒಂದು ಸರಿ ನೀರು ಹಾಕದೆ ಕಲಿಸ್ಕೊಳ್ಳಿ, ಯಾಕಂದರೆ ಕೆಲವೊಂದು ಸರಿ ದೋಸೆ ಹಿಟ್ಟು ಜಾಸ್ತಿ ನೀರಾಗಿರುತ್ತೆ. ಹಾಗಾಗಿ ಮೊದಲಿಗೆ ನೀರು ಹಾಕದೆ ಕಲಿಸ್ಕೊಳ್ಳಿ ಒಂದು ಸರಿ. ಇವಾಗ ನೋಡಿ, ಕಲಸಿದ್ದಾಗಿದೆ. ಈ ರೀತಿ ತಿಕ್ಕಾಗಿ ಬರುತ್ತೆ, ಯಾಕಂದರೆ ದೋಸೆ ಹಿಟ್ಟು ಒಂದು ಅಳತೆಯಲ್ಲಿ ನಮಗೆ ತಿಳಿಯಾಗಿರುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಇದನ್ನು ಇಡ್ಲಿ ಬ್ಯಾಟರ್ಗೆ ಮಾಡ್ಕೊಳ್ಬೇಕು. ಅಂದರೆ ಈ ಕಡೆ ತೀರಾ ತಿಳಿನೂ ಅಲ್ಲ, ತೀರಾ ನೀರಾಗಿ ಇರಬಾರ್ದು, ತೀರಾ ಗಟ್ಟಿಯಾಗಿ ಇರಬಾರ್ದು. ಹಾಗೆ ಹಾಕಿರ್ತಕ್ಕಂಥ ಇಡ್ಲಿ ರವೆ ನೆನ್ಕೊಳ್ಳೋಷ್ಟರ ಮಟ್ಟಿಗೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು. ತೋರಿಸ್ತೀನಿ ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಅಂತ. ಇಲ್ಲಿ ನಾವು ಮತ್ತೆ ಮೊಸರಾಗಲಿ ಅಥವಾ ಈನೋ ಆಗಲಿ ಫರ್ಮೆಂಟೇಷನ್ ಮಾಡೋದಾಗಲಿ ಇರೋದಿಲ್ಲ. ಜಸ್ಟ್ ಒಂದು ಸ್ವಲ್ಪ ಇಡ್ಲಿ ರವೆ ನೆನ್ಕೊಂಡ್ರೆ ಸಾಕಾಗಿರುತ್ತೆ. ಹಾಗಾಗಿ ಇನ್ಸ್ಟೆಂಟಾಗೆ ಮಾಡ್ಕೊಳ್ಬೋದು. ನೋಡಿ, ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ನೋಡ್ತಿದ್ದೀರಲ್ಲ, ಒಂದು ಸ್ವಲ್ಪ ತಿಳಿನೇ ಇರಲಿ, ಯಾಕಂದರೆ ಹಾಕಿರ್ತಕ್ಕಂಥ ಇಡ್ಲಿ ರವೆ ನೆನ್ಕೊಳ್ಬೇಕು. ಹಾಗಾಗಿ ಈ ಮಟ್ಟಿಗೆ ಇರಬೇಕು, ಅಂದರೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ 10 ನಿಮಿಷ ಬಿಟ್ಬಿಡಿ ರೆಸ್ಟ್ ಮಾಡೋಕ್ಕೆ. ಒಂದು 10 ರಿಂದ 15 ನಿಮಿಷದಲ್ಲಿ ಇಡ್ಲಿ ರವೆ ನೆನ್ಕೊಂಡಿರುತ್ತೆ. ಹಾಗಾಗಿ ಒಂದು 10 ನಿಮಿಷ ಆದರೂ ಸಾಕಾಗಿರುತ್ತೆ. ಇವಾಗ ನೋಡಿ, ಒಂದು 10 ನಿಮಿಷ ಆಗಿತ್ತು, ಇಡ್ಲಿ ರವೆ ನೆನ್ಕೊಂಡಿರುತ್ತೆ. ನೋಡಿ, ನಾನು ಆವಾಗಲೇ ನಿಮಗೆ ತಿಳಿಯಾಗಿರಲಿ ಸ್ವಲ್ಪ ಅಂತ ಹೇಳಿದ್ದೆ, ಯಾಕಂದರೆ ರವೆ ನೆನ್ಕೊಂಡಾದಮೇಲೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ ಹಿಟ್ಟು ಕನ್ಸಿಸ್ಟೆನ್ಸಿ. ಹಾಗಾಗಿ ಒಂದು ಸ್ವಲ್ಪ ಕಲಸಿ ಇಡಬೇಕಾದ್ರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಜಾಸ್ತಿನೇ ಹಾಕ್ಕೊಂಡು ಕಲಸಿ ಇಟ್ಕೊಳ್ಳಿ. ಜಾಸ್ತಿ ಅಂದರೆ ಜಾಸ್ತಿನೂ ಅಲ್ಲ, ತೋರಿಸಿರ್ತಕ್ಕಂಥ ಕನ್ಸಿಸ್ಟೆನ್ಸಿಯಲ್ಲಿ, ಅಂದರೆ ರವೆ ನೆನ್ಕೊಳ್ಳೋಷ್ಟು ಮಾತ್ರ. ಇವಾಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಡ್ಲಿ ರವೆಗೆ ನಾನು ಇಲ್ಲಿ ದೋಸೆ ಹಿಟ್ಟಿಗೆ ಸೋಡಾ ಬಳಸಿರಲಿಲ್ಲ. ಇಲ್ಲಿ ಇಡ್ಲಿ ಮಾಡ್ತಿರೋದ್ರಿಂದ ಒಂದು 1/4 ಸ್ಪೂನು ಆಗುವಷ್ಟು ಅಡುಗೆ ಸೋಡಾ ಬಳಸ್ಕೊಂಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಬಟ್ ಮೃದುವಾಗಿ ಬರಬೇಕು, ಫ್ಲಫಿಯಾಗಿರಬೇಕು ಅಂದರೆ ಒಂದು 1/4 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಹಾಕಲೇಬೇಕು. ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ. ರವೆ ಕರೆಕ್ಟಾಗಿ ನೆನೆಯುವಷ್ಟು ಟೈಮ್ ಕೊಡಿ. ನೋಡಿ, ಕೆಲವೊಂದು ಸರಿ ವೇರಿಯೇಷನ್ ಇರುತ್ತೆ, ರವೆದಲ್ಲಿ ದಪ್ಪ ಸಣ್ಣ ಇರುತ್ತೆ. ಹಾಗಾಗಿ ರವೆನ ನೆನೆಯುವಷ್ಟು ಒಂದು 10 ರಿಂದ 15 ನಿಮಿಷ ಅಥವಾ 20 ನಿಮಿಷ ಆದರೂ ಟೈಮ್ ಇದ್ದರೆ ನೆನೆಸ್ಕೊಳ್ಳಿ. ಇವಾಗ ಹಿಟ್ಟು ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಈ ಸೈಡಲ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ನೀವು ನಾರ್ಮಲಾಗಿ ಡೈರೆಕ್ಟಾಗಿ ದೋಸೆ ಹಿಟ್ಟಿನಿಂದನೇ ನೀವು ಇಡ್ಲಿನ ಹಾಕ್ಲಿಕ್ಕೆ ಹೋದರೆ ಕರೆಕ್ಟಾಗಿ ಬರಲ್ಲ, ಯಾಕಂದರೆ ದೋಸೆ ಹಿಟ್ಟು ನೀರಾಗಿರುತ್ತೆ. ಹಾಗಾಗಿ ಈ ಒಂದು ಟ್ರಿಕ್ನ ಬಳಸಿ, ಅಂದರೆ ದೋಸೆ ಹಿಟ್ಟಿಗೆ ನೀವು ಇಡ್ಲಿ ರವೆ ಸೇರಿಸ್ಕೊಂಡು ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ನಾರ್ಮಲಾಗಿ ನಾವು ಇಡ್ಲಿ ಪ್ಲೇಟಿಗೆ ಯಾವ ರೀತಿ ಹಿಟ್ಟನ್ನು ಹಾಕ್ಕೊಳ್ತೀವಿ ಆ ರೀತಿ ಹಾಕ್ಕೊಂಡ್ರೆ ಮುಗೀತು. ನಾನಿಲ್ಲಿ ಮೊದಲಿಗೆ ದೋಸೆ ಹಿಟ್ಟಿಗೆ ಯಾವುದೇ ರೀತಿಯ ಸೋಡಾ ಹಾಕಿರಲಿಲ್ಲ, ಹಾಗೆ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಇಡ್ಲಿಗೆ ರೆಡಿ ಮಾಡ್ಕೊಳ್ಳುವಾಗ ಸೋಡಾ ಬಳಸ್ಕೊಂಡಿದ್ದೀನಿ. ಅಕಸ್ಮಾತ್ ನೀವು ದೋಸೆ ಹಿಟ್ಟಿಗೆ ಸೋಡಾ ಬಳಸ್ಕೊಂಡಿದ್ದರೆ ಪರವಾಗಿಲ್ಲ, ಹಾಕೋ ಅವಶ್ಯಕತೆ ಇಲ್ಲ. ಈ ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆನ ಆಲ್ರೆಡಿ ನೀರು ಹಾಕಿ ಇಟ್ಕೊಂಡಿದ್ದೆ. ಮೇಲ್ಗಡೆ ನೀರು ಉಕ್ಕಿ ಬರಬಾರ್ದು ಅನ್ನೋದಕ್ಕೋಸ್ಕರ ಒಂದು ಖಾಲಿ ಪ್ಲೇಟ್ ಇಟ್ಕೊಂಡಿದ್ದೀನಿ, ಯಾಕಂದರೆ 2 ಪ್ಲೇಟಿಗೆ ನಾನಿಲ್ಲಿ ಹಾಕಿ ತೋರಿಸ್ತಿದ್ದೀನಿ. ಹಾಗಾಗಿ 2 ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೆ, ಅವನ್ನು ಕೂಡ ಸೇರಿಸ್ಕೊಂಡು
ನಾನಿವಾಗ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 5ರಿಂದ 8 ನಿಮಿಷ ಅಥವಾ 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಮುಗೀತು ನೋಡಿ. ಇವಾಗ ಒಂದು 5ರಿಂದ 6 ನಿಮಿಷ ನಾನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇಡ್ಲಿ ಉಬ್ಕೊಂಡು ಬಂದಿದೆ. ಇನ್ನೂ ಒಂದು ಸ್ವಲ್ಪ ಸೋಡಾ ನೀವು ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗೇ ಉಬ್ಕೊಂಡು ಬಂದಿರುತ್ತೆ. ಬಟ್ ಕರೆಕ್ಟಾಗಿಯೇ ಬಂದಿರುತ್ತೆ. ಅಂದರೆ ನಾರ್ಮಲಾಗಿ ನಾವು ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಇಡ್ಲಿ ರೆಡಿಯಾಗಿರುತ್ತೆ. ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಟ್ಕೊಂಡು ಅದಾದಮೇಲೆ ನೈಫಿಂದ ಒಂದು ಸ್ವಲ್ಪ ಎಡ್ಜಸ್ನ ಬಿಡಿಸ್ಕೊಂಡ್ರೆ ಮುಗೀತು. ನಮಗೆ ಒಂದೇ ಒಂದು ಹಿಟ್ಟಿನಿಂದ 2 ರೀತಿಯ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಬೋದು. ಕೆಲವೊಂದು ಮಕ್ಕಳು ಇಡ್ಲಿ ಅಂದಾಗ ಇಡ್ಲಿ, ಕೆಲವೊಂದು ಮಕ್ಕಳು ದೋಸೆ ಅಂದಾಗ ದೋಸೆ ಕೂಡ ಮಾಡ್ಕೊಳ್ಬೋದು. ನೋಡಿ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಅಳತೆಯಲ್ಲೇ ಬಂದಿರುತ್ತೆ. ಇದ್ರ ಬಗ್ಗೆ ನಿಮಗೆ ಸಂಶಯ ಬೇಡ. ನೆನೆಸೋ ಅವಶ್ಯಕತೆ ಇಲ್ಲ. ಹಿಟ್ಟನ್ನು ನಾವು ಹುದುಗ್ ಬರೆಸ್ಬೇಕು ಅನ್ನೋದಿಲ್ಲ. ಮೊಸರು ಬಳಸೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಆಲ್ರೆಡಿ ನಾವು ದೋಸೆ ಹಿಟ್ಟಿಗೆ ಫರ್ಮೆಂಟೇಷನ್ ಮಾಡಿಸಿರ್ತೀವಿ, ಆಮೇಲೆ ಉದ್ದಿನಬೇಳೆ ಬಳಸಿರ್ತೀವಿ. ಹಾಗಾಗಿ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಒಂದು ಉಳಿದಿರ್ತಕ್ಕಂಥ ದೋಸೆ ಹಿಟ್ಟಿನಿಂದ ಈ ರೀತಿ ಇಡ್ಲಿನ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಉಳಿದಿರ್ತಕ್ಕಂಥ ಒಂದು ಇಡ್ಲಿ ಹಿಟ್ಟಿನಿಂದ ವಡೆ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ದೋಸೆ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಇಡ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.